ಎಲ್ಲರಿಗೂ ಶುಭ ಸಂಜೆ ಮಾಸ್ಟರ್ಸ್. ಸೊ ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್, ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಕ್ಕೆ ಮುಂಚೆ ನಮ್ಮ ಪ್ರಿಯತಮ ಗುರುಗಳಾದ ಸಿ ಪತ್ರಿಜಿ ಅವರಿಗೂ ಮತ್ತು ನಮ್ಮ ಪ್ರಿಯತಮ ಗ್ರ್ಯಾಂಡ್ ಮಾಸ್ಟರ್ ಆದ ಮಾತಾರ್ ಬಾಬಾಜಿ ಅವರಿಗೂ ಪ್ರತ್ಯೇಕ ನಮನಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮ ಪ್ರಾರಂಭಿಸ್ತು. ಎಸ್ ಮಾಸ್ಟರ್ಸ್, ಇಷ್ಟವರೆಗೂ ಅದ್ಭುತವಾದ ಧ್ಯಾನ ಮಾಡಿದ್ವಿ. ಈಗ ಜ್ಞಾನವನ್ನು ತಿಳ್ಕೊಳ್ಳೋಕ್ಕೂ ಪ್ರಯತ್ನ ಮಾಡೋಣ. ಆದರೆ ಪ್ರತಿ ಕ್ಲಾಸಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಮೊದಲನೇದಾಗಿ ಪ್ರಶ್ನೆಗಳಿಂದ ಶುರು ಮಾಡ್ತೀವಿ, ಆಯ್ತಾ? ಪ್ರಶ್ನೆಗಳಿಗೂ ಸಿದ್ಧವಾಗಿರಿ, ಆಯ್ತಾ? ಪ್ರಶ್ನೆಗಳ ಆದ್ಮೇಲೆ ನೆಕ್ಸ್ಟ್ ಟಾಪಿಕ್ ಶುರು ಆಗತ್ತೆ. ಸೊ ಇಲ್ಲಿ ಈ ಪ್ರಶ್ನೆಗಳು ಯಾವುದು ಅಂತಂದ್ರೆ, ಲಾಸ್ಟ್ ನಾವು ಏನ್ ಚರ್ಚೆ ಮಾಡಿದ್ವು ಕನಸುಗಳ ಬಗ್ಗೆ, ಕನಸುಗಳು ಎಸ್ಪೆಷಲಿ ಕನಸುಗಳು ಅಂತಂದ್ರೆ ನಿದ್ದೆನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಸಂಪೂರ್ಣವಾಗಿ ಮಾಡಿದ್ವಿ. ಸೊ ಇದರಲ್ಲಿ 2-3 ಕ್ವಶನ್ಸ್ ಬರುತ್ತೆ. ಯಾರ್ಯಾರಿಗೂ ಆನ್ಸರ್ ಗೊತ್ತಿದೆಯೋ ಅವರು ಹ್ಯಾಂಡ್ ರೈಸ್ ಮಾಡಿ. ನೀವು ಚೆನ್ನಾಗಿ ಓದಿದ್ರೆ, ಚೆನ್ನಾಗಿ ಆ ವಿಡಿಯೋನ ವೀಕ್ಷಣೆ ಮಾಡಿದ್ರೆ ನಿಮಗೆ ಖಂಡಿತವಾಗಿ ಆ ಜ್ಞಾನ ಇರ್ತದೆ. ಅದನ್ನು ಟೆಸ್ಟ್ ಮಾಡ್ಕೊಳ್ಳಿ ಇಲ್ಲಿ, ಆಯ್ತಾ? ರೈಟ್. ಸೊ ಈಗ ನಿದ್ರೆ, ಎಷ್ಟು ಟೈಪ್ಸ್ ನಿದ್ರೆ ಇರ್ತದೆ, ಆಯ್ತಾ? ಹ್ಯಾಂಡ್ ರೈಸ್ ಮಾಡಿ. ಫೇಸಸ್ 5 ಸರ್. 5. ಓಕೆ, ಅಂದ್ರೆ ಅದು ಬೇರೆ, ಅದು ಸ್ಟೇಜಸ್. ನಾನು ಹೇಳೋದು ನಿದ್ರೆ 6ರಿಂದ 7 ಸರ್. ನಿದ್ದೆ ಹೋಗ್ತೀವಲ್ಲ, ನಿದ್ದೆ ಹೋಗುವಾಗ ನಮ್ಗೆ ಯಾವ ರೀತಿಯಲ್ಲಿ ಅಂದ್ರೆ ಎಷ್ಟು ಟೈಪ್ಸ್ ನಿದ್ದೆಗಳು, ಅಂದ್ರೆ ನಿದ್ದೆ ಒಳಗಡೆ ಹೋದ್ಮೇಲೆ ಸೊ ಅವಾಗ ಒಂದು ಕನಸುಗಳು ಬರ್ತವೆ, ಒಂದು ಕನಸುಗಳು ಬರಲ್ಲ. ಅದ್ರ ಪ್ರಕಾರ 2 ಟೈಪ್ ಆಫ್ ನಿದ್ದೆಗಳು ನಾನು ಹೇಳಿದ್ದೀನಿ. ಸೊ ಎಸ್, ಸೊ ನಿಮ್ಮ ಟರ್ನು ಆಗಿದೆ ಮೇಡಮ್. ನೆಕ್ಸ್ಟ್ ಬೇರೆಯವರು. ಫಸ್ಟು ವಿಡಿಯೋಗಳು ಆನ್ ಮಾಡ್ಕೊಳ್ಳಿ, ಯಾರ್ಯಾರಿಗೆ ಅವಕಾಶ ಇದೆಯೋ ವಿಡಿಯೋಗಳು ಆನ್ ಮಾಡ್ಕೊಂಡು ಆನ್ಸರ್ ಮಾಡಿ ಪ್ರಯತ್ನ ಮಾಡಿ. ಐ ಥಿಂಕ್ ನಾವು ಏನ್ ಮಾಡ್ಬೇಕಂದ್ರೆ ಈಗ ನೆಕ್ಸ್ಟು ಟೀಚರ್ ಟ್ರೈನಿಂಗು ಇಂಥವೆಲ್ಲ ಸ್ಟಾರ್ಟ್ ಮಾಡಬೇಕು, ಆಯ್ತಾ? ಈ ಸಬ್ಜೆಕ್ಟ್ಸ್ ಅನ್ನು ತಿಳ್ಕೊಂಡು ನೀವೇ ಟೀಚರ್ಸ್ ಆಗಿ ತಯಾರಾಗಬೇಕು. ಎಸ್, ಬೇಗ ಬೇಗ, ಡೋಂಟ್ ವೇಸ್ಟ್ ಮೈ ಟೈಮ್. ಎಷ್ಟು ನಿದ್ದೆಗಳಿದೆ? ಆಯ್ತು, ಓಕೆ, ನಾನೇ ಹೇಳ್ತೀನಿ. 6ರಿಂದ 7 ಸರ್. ನಾನ್ ರೆಮ್ ಸ್ಲೀಪ್ ಅಂತ. ಓಕೆ, ಆಯ್ತು. ನಾನ್ ರೆಮ್ ಸ್ಲೀಪ್ ಅಂದ್ರೆ ಏನು? ಹ್ಯಾಂಡ್ ರೈಸ್ ಮಾಡಿ. ನಾಗರತ್ನಮ್ಮ ಮಾತಾಡಿ, ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ. ನಾನ್ ಸ್ಲೀಪ್ ಗೊತ್ತಿಲ್ಲ, ನೀವ್ ಹೇಳಿದ್ದು ಹಿಂದಿಲ್ದು ನನ್ಗೆ ಯಾಕೋ ಕರೆಕ್ಟ್ ಆಗಿ ಕೇಳಿಸಿಲ್ಲ. ನನಗೇನಂತಂದ್ರೆ ಕ್ಯಾಟ್ ಸ್ಲೀಪ್ ಅಂತ ಒಂದು ಗೊತ್ತಿತ್ತು ನನಗೆ. ಯಾವುದು? ಕ್ಯಾಟ್ ಸ್ಲೀಪ್ ಅಂದ್ರೆ ಶಾರ್ಟ್ ಸ್ಲೀಪ್ ಅಂದ್ರೆ ಕ್ಯಾಟ್ ಕ್ಯಾಟ್ ಬೆಕ್ಕು. ಅದೆಲ್ಲ ಬೇಡ ಬಿಡಿ, ಅದೆಲ್ಲ ನಾವು ಸಬ್ಜೆಕ್ಟ್ ಎಲ್ಲ ಹೋಗೋಣ. ಓಕೆ, ಅದು ಬೇರೆ ಬೇರೆ ಎಷ್ಟೋ ಇರ್ತದೆ. ಬಟ್ ಸೈಂಟಿಫಿಕ್ ಆಗಿ ನಮ್ಮ ಸ್ಲೀಪ್ ಬಗ್ಗೆ ನಾವೇನು ಅರ್ಥ ಮಾಡ್ಕೊಂಡಿದ್ದು ಅದು ಅಷ್ಟು ಮಾತ್ರ ಡಿಸ್ಕಸ್ ಮಾಡೋದು. ಈ ತರ ಸಬ್ಜೆಕ್ಟ್ ಬೇಡ, ಈ ತರ ಸಬ್ಜೆಕ್ಟ್ ಆಮೇಲೆ. ಕಣ್ಣು ಗುಡ್ಡೆಯನ್ನ ಅಲ್ಲಾಡ್ಸದೆ ಕಣ್ಣು ಶೇಕ್ ಆಗದ ಹಾಗೆ ಮಾಡತಕ್ಕಂತ ನಿದ್ರೆ. ಹೌದು, ಅದಕ್ಕೆ ಅದರಲ್ಲಿ 2 ಏನಿದೆ ಅಂತ ಶಶಿಕಲಾ ಮೇಡಮ್ ಬಂದಾರೆ, ಮೋಸ್ಟ್ಲಿ ಆನ್ಸರ್. ಎಸ್ ಮೇಡಮ್. ಅದೇ ಕಣ್ಣು ಗುಡ್ಡೆ ಮಿಟುಕಿಸದೆ ಮಾಡುವಂತದ್ದು, ಕಣ್ಣು ಮುಚ್ಚಿದಾಗ್ಲೇ ಕಣ್ಣು ಗುಡ್ಡೆ ಆಚೆ ಈಚೆ ಓಡಾಡದಂತೆ ಮಾಡೋದು ನಾನ್ ರೆಮ್. ರೆಮ್ ಮೀನ್ಸ್ ಮಿಟುಕಿಸ್ತಾ ಇರೋ, ಅಂದ್ರೆ ಒಳಗಡೆ ಕಣ್ಣು ಗುಡ್ಡೆ ಓಡಾಡ್ತಾ ಇರುತ್ತೆ ಸರ್, ಅದು ರೆಮ್. ರೈಟ್, ಅದು ಓಕೆ. ರೆಮ್ ಅಲ್ಲಿ ಕಣ್ಣುಗುಡ್ಡು ಯಾಕೆ ಕದಲ್ತದೆ? ಕಾರಣ ಡೀಪ್ ಆಗಿ ಹೋಗಿರೋದಿಲ್ಲ ನಿದ್ದೆ, ಸ್ವಲ್ಪ ಡೀಪ್ ಆಗಿರೋದಿಲ್ಲ. 20 ಮಿನಿಟ್ಸ್ ಮಾತ್ರ ಸ್ಲೀಪ್ ಇರ್ತದೆ ಅಲ್ಲಿ, ಅದಕ್ಕೋಸ್ಕರ ಸರ್. ಸ್ವಲ್ಪ ಇರಲ್ಲ. ಇನ್ನು ಬೇರೆ ಆನ್ಸರ್ ಟ್ರೈ ಮಾಡಿ. ಥಾಟ್ಸ್ ಬರ್ತಾ ಇರುತ್ತೆ ಸ್ವಲ್ಪ ಸ್ವಲ್ಪ. ಥಾಟ್ಸ್ ಅಲ್ಲ, ಕನಸುಗಳು ಬರ್ತಾ ಇರ್ತವೆ. ಕನಸುಗಳು ಒಳಗಡೆ ನಡೀತಾ ಇರ್ತದೆ, ಮೈಂಡ್ ವರ್ಕ್ ಮಾಡ್ತಾ ಇರ್ತದೆ ಅಷ್ಟೇ.
ಸೊ ಈ ಸ್ಪೆಕ್ಸ್ ಎಷ್ಟು ಜನ ಹಾಕೊಂಡಿದ್ರಿ? ಅಂದ್ರೆ ಅಲ್ಲಿ ಬದಲಾವಣೆ ಕಾಣಿಸ್ತದೆ, ನಿಮ್ಮ ಬದಲಾವಣೆ ಏನು ಅಂತ ಅಲ್ವಾ? ಯಾಕೆ ಹಾಕ್ಕೋಬೇಕು? ನೈಟ್ ಎಲ್ಲ ನಾವು ಮಲಗೋ ಸಮಯ ಕ್ಲಾಸ್ ಅಟೆಂಡ್ ಆಗ್ತಾ ಇದೀವಿ. ಸೊ ಇಂಥ ಸ್ಪೆಕ್ಸ್ ಹಾಕೊಂಡೆ ಕ್ಲಾಸ್ ಕೇಳಿಸ್ಕೋಬೇಕು. ಯಾಕಂದ್ರೆ ಆಚೆ ಕಡೆ ಲೈಟು ನಮ್ಮ ಕಣ್ಣುಗಳ ಮುಖಾಂತರ SCN ಅಂತ ಮಾಲಿಕ್ಯೂಲ್ ಸೂಪ್ರಾ ಚಿಯಾಸ್ಟಮೆಟಿಕ್ ನ್ಯೂಕ್ಲಿಯಸ್ ಹೋಗುತ್ತೆ. ತದನಂತರ ಪಿಟ್ಯೂಟರಿ ಗ್ಲ್ಯಾಂಡ್, ತದನಂತರ ಪೀನಲ್ ಗ್ಲ್ಯಾಂಡ್ ಅದು ಅಫೆಕ್ಟ್ ಆಗುತ್ತೆ. ಮೆಲಟೋನಿನ್ ಸರಿಯಾದ ರೀತಿಯಲ್ಲಿ ಉತ್ಪನ್ನ ಆಗೋದಿಲ್ಲ. ಆಯ್ತು, ನೆಕ್ಸ್ಟ್. ಈಗ ಓಕೆ, ಸ್ಲೀಪು ಒಂದು ಪೂರ್ತಿ ನೈಟಲ್ಲಿ ಎಷ್ಟು ಸೈಕಲಲ್ಲಿ ಸ್ಲೀಪ್ ನಡೀತದೆ? ಯಾರು ಆನ್ಸರ್ ಮಾಡ್ತೀರಾ? 6 to 7. 6 to 7. ನಾನು ಆ ಫಿಗರ್ ಏನಿಲ್ಲ, ಇನ್ನೊಬ್ಬ ಟ್ರೈ ಮಾಡ್ಬೋದು. 4 to 7 ಜ್ಯೋತಿ MR. ಗುಡ್. ಓಕೆ, ನೆಕ್ಸ್ಟ್. ಅದರಲ್ಲಿ ಅಂದರೆ 4 to 7 ಸೈಕಲ್. ಒಂದು ಸೈಕಲ್ಗೆ ಸ್ಲೀಪ್ ಟೈಮ್ ಎಷ್ಟು? ಒಂದು ಸೈಕಲ್ಗೆ ಸ್ಲೀಪ್ ಸಮಯ ಎಷ್ಟು? 90 minutes. 90 to 120 ಸರ್. 90. 90 ಮಿನಿಟ್ಸ್ ಕರೆಕ್ಟ್. 90 minutes. 120 ಇಲ್ಲ, ನಾನು ಹೇಳಿಲ್ಲ. ನೀವೆಲ್ಲ ಓದಿದ್ರೆ ನಾನು ಹೇಳಕ್ಕಾಗಲ್ಲ. ಇಲ್ಲ ಸರ್, ಓದಿಲ್ಲ, ನಾನು ಹಂಗೆ ಗೆಸ್ ಮಾಡಿ. ಎಸ್, ನೆಕ್ಸ್ಟ್. ಸ್ಲೀಪ್ 90 ಮಿನಿಟ್ಸ್ ಅಲ್ಲಿ ಎಷ್ಟು ಫೇಜಸ್ ಸ್ಲೀಪ್ ನಡೀತದೆ? ನೆಕ್ಸ್ಟ್ ಕ್ವಶನ್. ನೀವೆಲ್ಲ ಬೇಡ ಮೇಡಮ್, ರೇವತಿ ಮೇಡಮ್, ನಿಮ್ಗೆ ಗೊತ್ತಾ ಆನ್ಸರ್? ಸಂಬಡಿ ಎಲ್ಸ್ ಐ ವಾಂಟ್. 5 ಜ್ಯೋತಿ MR 5 ಕರೆಕ್ಟ್. 7 ತಪ್ಪು, 5 ಕರೆಕ್ಟ್. ಓಕೆ, 5 ಫೇಜಸ್ಸು ಯಾರನ್ನ ಹೇಳ್ಬೋದಾ? ಲಾಸ್ಟ್ ಕ್ವಶನ್. ನೆಕ್ಸ್ಟ್ ಐ ವಿಲ್ ಗೋ ಟು ನೆಕ್ಸ್ಟ್ ಸಬ್ಜೆಕ್ಟ್. 5 ಫೇಜಸ್ಸು ಯಾವ್ದಾವುದು, ಎಷ್ಟು ಪರ್ಸೆಂಟೇಜ್? ಇದು ಕ್ವಶನ್. ಇದು ನಾವು ತಿಳ್ಕೊಂಡ್ರೆ ಸಬ್ಜೆಕ್ಟ್ ಮುಗಿದು ಲಾಸ್ಟ್ ವೀಕ್ದು. ಏನ್ ಮೇಡಮ್, ಶ್ಯಾಮಲಾ ಮೇಡಮ್ ನೋಡ್ತಾನೇ ಇದ್ದೀರಿ, ಬಟ್ ಆನ್ಸರ್ ಮಾತ್ರ ಮಾಡ್ತಾ ಇಲ್ಲ. ಕಲಿಬೇಕು, ಅರ್ಥ ಆಯ್ತಾ? ಯು ಆರ್ ಎ ಸ್ಟೂಡೆಂಟ್, ಐ ಆಮ್ ಆಲ್ಸೋ ಸ್ಟೂಡೆಂಟ್. ಅಕ್ಕ ಮಾದೇವಿ ಮೇಡಮ್. ಸರ್ REM 1 REM 2. ಇಲ್ಲ, ಅಕ್ಕ ಮಾದೇವಿ ಮೇಡಮ್ ಮಾತಾಡಿ. ಲಕ್ಷ್ಮಿ ಸಿಬಯ್ಯ ಮಾತಾಡಿ. ನಾವೆಲ್ಲರೂ ಸ್ಟೂಡೆಂಟ್ಸು, ಅರ್ಥ ಆಯ್ತಾ? ನಮಸ್ತೆ ಸರ್. ಹೇಳಿಮ್ಮ, ಏನ್ ಅರ್ಥ ಆಯ್ತು ಲಾಸ್ಟ್ ವೀಕ್? 11 ಇದೆ ಅಂತ ನಾ ಮೊನ್ನೆ ಕೇಳ್ತಾ ಇದ್ದೆ ಸರ್, ಹ್ಮ್ ಸರಿಯಾಗಿ ಅರ್ಥ ಆಗ್ಲಿಲ್ಲ ಅವತ್ತು. ಹ್ಮ್ ಮತ್ತೆ ನೀವು 11 ಸಬ್ಜೆಕ್ಟ್ ಮತ್ತೆ ವಿಡಿಯೋ ನೋಡ್ಬೇಕು ನೀವು. ನೋಡ್ತೀನಿ ಸರ್, ಅವಾಗ ನೋಡ್ತಾ ಇದ್ದೇನೆ ಸರ್. ಇಲ್ಲ, ನೀವು ಕ್ಲಾಸ್ಗೆ ಬರುವಾಗ ನನ್ನ ಕ್ಲಾಸ್ ಬರುತ್ತೆ, ಎಸ್ಪೆಷಲ್ ಕ್ಲಾಸ್ ಬರೋಕ್ ಮುಂಚೆ ನೋಡ್ಕೊಂಡೆ ಬರ್ಬೇಕು. ನಾನು ಏನ್ ಟೀಚ್ ಮಾಡ್ತೀನಿ, ಇವತ್ತೇನ್ ಟೀಚ್ ಮಾಡ್ತೀವಿ ನೆಕ್ಸ್ಟ್ ನೋಡ್ಕೊಂಡೆ ಬರ್ಬೇಕು. ಆಯ್ತು ಸರ್, ನಾವಾಗ ವಿಡಿಯೋ ನೋಡ್ತಾನೆ ಇರ್ತೀನಿ ಸರ್, ಎಲ್ಲ ಲೈವ್ ಕ್ಲಾಸಸ್. ನೋಡಿರೋದು ಚೆನ್ನಾಗಿ ಕಲಿಬೇಕು, ನೋಡಿರೋದು Okay, sir. ನೋಟ್ ಮಾಡ್ಬೇಕು, ಆಯ್ತಾ? ಯಾವ್ದು ಇಲ್ಲಿ ನಾವು ಟೈಮ್ ಪಾಸ್ ಮಾಡೋದಿಲ್ಲ, ಟೈಮ್ ಅನ್ನು ಯೂಸ್ ಮಾಡ್ಕೋಬೇಕು, ಅದು ಮುಖ್ಯ, ಮಾಡ್ತೀನಿ ಸರ್. ಆಯ್ತಾ? ಟೈಮ್ ಅನ್ನು Thank you, ಪಾಸ್ sir. ಮಾಡಿದ್ರೆ ಅದಕ್ಕೆ ಅರ್ಥ ಇಲ್ಲ. ಎಸ್, ಲಕ್ಷ್ಮೀ ಸಿಬಯ್ಯ ಮಾತಾಡಿ. ಎಸ್ ಮೇಡಮ್. ನಾವು ಸೇರ್ಕೊಂಡಿರೋದೇ ಹೊಸದು ಸರ್. ನೀವು ಕೇಳಿಲ್ಲ ಹಾಗಾದ್ರೆ, ಲಾಸ್ಟ್ ಸಬ್ಜೆಕ್ಟ್ ಅಲ್ವಾ? ಹಾ ಕೇಳಿಲ್ಲ. ಓಕೆ, ಡನ್, ನೋ ಪ್ರಾಬ್ಲಮ್. ನಿಮ್ಗೆ ರಿಸ್ಕ್ ಇಲ್ಲ ಬಿಡಿ, ನೋಡಿ, ಯು ನೋ ರಿಸ್ಕ್ ನಾವು. ಸವಿತಾ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಎಸ್, ನೆಕ್ಸ್ಟ್ ಸವಿತಾ ಅವರು ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಸವಿತಾ ಮ್ಯಾಮ್. ಈ ಕ್ವಶನ್ಗೆ ಯಾಕೆ ಆನ್ಸರ್ ಮಾಡಕ್ ಆಗ್ತಾ ಇಲ್ಲ ಯಾರು? ಅಂದ್ರೆ ಯಾರು ಪೂರ್ಣವಾಗಿ ಕೇಳಿಲ್ಲ ವಿಡಿಯೋ. ಸವಿತಾ ಅವರು ಅವ್ರದ್ದು ಮ್ಯೂಟೇ ಸರಿಯಾಗಿ ಮಾಡ್ತಾ ಇಲ್ಲ. ಅಲ್ಲ ಸರ್, ಶೋಭಾ ಮಾಡ್ಕೊಳ್ಳಿ ಸವಿತಾ ಮ್ಯಾಮ್. ಶೋಭಾ ಅವರು, ಇನ್ಯಾರಿದ್ದಾರೆ? ಸುಮಿತ್ರಾ, ಅನ್ನಪೂರ್ಣ ಮೇಡಮ್ ಇದ್ದಾರೆ, ಶೆಟ್ಟರ್ಸ್ ಮೇಡಮ್. ಸವಿತಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ. ತುಂಬಾ ಜನ ಆನೆ ಮಾಡ್ತಾ ಇಲ್ಲ, ಯಾಕಂದ್ರೆ ಕ್ವಶನ್ಸ್ ಕೇಳ್ಬಿಡ್ತಾರಂತೆ. ಮೇಡಮ್
ನಮಸ್ತೆ ಮೇಡಮ್, ನಾನು ಬೇರೆಯವ್ರದಿಂದ ಜಾಯಿನ್ ಓ, ಆಗಿದ್ದೀನಿ. ಮಾತಾಡಿ, ಹೇಳಿ ಹೇಳಿ. ಮ್ಯಾಮ್, ಆ, ಓಕೆ. ನಮಸ್ತೆ ಸರ್. ಸರ್, ಸ್ಟೇಜ್ ಫಸ್ಟ್ ಅಲ್ಲಿ ಅದು ಫಾಸ್ಟರ್ ಸ್ಲೀಪ್ ಇರುತ್ತೆ, 5% ಇರುತ್ತೆ ಸರ್. ವೆರಿ ಗುಡ್, ವೆರಿ ಗುಡ್, ಸೆಕೆಂಡ್ ಸ್ಟೇಜ್ ಅಲ್ಲಿ ಅದು ಲೈಟ್ ಸ್ಲೀಪ್ 45% ಇರುತ್ತೆ. ವೆರಿ ಗುಡ್. ಆಮೇಲೆ ಸ್ಟೇಜ್ 3 and 4 ಡೀಪ್ ಸ್ಲೀಪ್ ಮತ್ತೆ ವೆರಿ ಡೀಪ್ ಸ್ಲೀಪ್ 20 ಮಿನಿಟ್ಸ್ 20 ಮಿನಿಟ್ಸ್ ಅದು ಟೋಟಲ್. ಓಕೆ, ಇಲ್ಲ, ಇನ್ನೂ ಇದೆ. ಮತ್ತೆ ರೆಮ್ ಸ್ಲೀಪ್ ಅಂತ ಸರ್. ಅದನ್ನ ಹೇಳಿ, ಕರೆಕ್ಟಾಗಿ ಹೇಳಿ. ಈಗ ನೀವು 1 2 3 4 ಸ್ಟೇಜ್ ಬಂದಿದ್ರಿ. ಅಲ್ಲಿ ಸ್ವಲ್ಪ ಮಿಸ್ ಆಗಿದೆ ಅಂದ್ರೆ ಮಿಡಿಲ್ ಡೀಪ್ ಸ್ಲೀಪ್, ವೆರಿ ಡೀಪ್ ಸ್ಲೀಪ್ ಅಂತ ಎರಡು Very deep ಸ್ಟೇಜ್ sleep. ಇದೆ. 3rd and 4th ಸ್ಟೇಜ್. ಆ ಎರಡು ಸೇರ್ಕೊಂಡ್ರೆ ನಿಮ್ಗೆ ಆದಷ್ಟು 20% ಆಗತ್ತೆ. 20%. ಹಾ, Okay. ಲಾಸ್ಟ್ ಯಾವ್ದಿದೆ? ಅದೇ ಸರ್, ಅತಿ ಆ, ಅತಿ ಅದೇ- ಆಳನಿದ್ರೆ. ಇಲ್ಲ, Last. ಲಾಸ್ಟ್ ಸ್ಟೇಜ್ ರೆಮ್ ಸ್ಲೀಪ್. 5th one ಡ್ರೀಮ್ ಸ್ಲೀಪ್ ಸರ್. ಅದೇ ರೆಮ್ ಸ್ಲೀಪ್ ಅಂತಾರೆ ಅದಕ್ಕೆ. ಅದಕ್ಕೆ ರೆಮ್ ಸ್ಲೀಪ್ ಬಂದ್ಬಿಟ್ಟು 20 ಮಿನಿಟ್ಸ್ 20 to 25%. 20. ಎಸ್ ಸರ್. ಓಕೆ, 20-25 ಮಿನಿಟ್ಸ್ ಅಂದ್ರೆ ಆಲ್ಮೋಸ್ಟ್ 18-20 ಮಿನಿಟ್ಸ್ ಅಂತ ಇಟ್ಕೊಳ್ಳಿ. ಅವಾಗ ಐದು ಫೇಜಸ್ ಕಂಪ್ಲೀಟ್ ಆಯ್ತು. ಆಯ್ತಾ? ಸೊ ಮೊದಲನೇ 4 ಸ್ಲೀಪ್ ಇದೆಯಲ್ಲ, ಅದು ನಾನ್ ರೆಮ್ ಸ್ಲೀಪ್, ನೆನ್ಪಿಟ್ಕೊಳ್ಳಿ. ಅಲ್ಲಿ ಏನು ಕನಸುಗಳು ಬರೋದಿಲ್ಲ. ಲಾಸ್ಟ್ 20-25% ಇದೆಯಲ್ಲ, ಅದು ರೆಮ್ ಸ್ಲೀಪು, ಅಲ್ಲೇ ಕನಸುಗಳು ಬರೋದು. ಅದನ್ನೇ ನಾವು ಬೆಳಗ್ಗೆ ಎದ್ದಿದ ಮೇಲೆ ನೆನ್ಪಿಟ್ಕೊಂಡದು. ಪ್ರತಿಯೊಂದು ಒಂದು ಸೈಕಲ್ಗೆ ಒಂದ್ಸಾರಿ ನಮಗೆ ಎಚ್ಚರಿಕೆ ಬರ್ತಾನೆ ಇರ್ತದೆ. ಆಯ್ತಾ? ಪ್ರತಿಯೊಂದು ಸೈಕಲ್ಗೂ ಅಂದ್ರೆ ನಾವು ಎದ್ದಲ್ಲ, ಬಟ್ ಎಚ್ಚರಿಕೆ ಬರ್ತಾನೆ ಇರ್ತದೆ. ಸೊ ಇದು ಓವರ್ ಆಲ್ ಸಬ್ಜೆಕ್ಟ್. ಓಕೆ, ಸೊ ಇದನ್ನು ಈ ರೀತಿಯಲ್ಲಿ ಮನನ ಮಾಡ್ಕೊಳ್ಳಿ. ಆಯ್ತಾ? ವಿಡಿಯೋ ನೋಡ್ಕೊಂಡು ಬನ್ನಿ ದಯವಿಟ್ಟು. ನೆಕ್ಸ್ಟ್. ರೈಟ್. ಓಕೆ ಮಾಸ್ಟರ್ಸ್, ಈಗ ಈ ಡ್ರೀಮ್ಸ್ ಅಲ್ಲಿ ಎಷ್ಟು ಟೈಪ್ ಆಫ್ ಡ್ರೀಮ್ಸ್ ಇದೆ ಅನ್ನೋದು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಡ್ರೀಮ್ ಬರ್ತಾ ಇರುವಾಗ ಅಂದ್ರೆ ಕನಸು ನಮ್ಮ ಮೆದುಳಲ್ಲಿ ಬರ್ತಾ ಇರುವಾಗ ನಮಗೆ ಹೇಗೆ ಬ್ರೈನ್ ವರ್ಕ್ ಆಗುತ್ತೆ, ಬ್ರೈನು ಸ್ಥಿತಿ ಏನು, ಅದು ನೋಡೋಣ. ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೋಡ್ಕೊಳ್ಳಿ. ಸೊ ನಾವು ಪೂರ್ತಿ ಒಂಥರ ಡೀಪ್ ಸ್ಲೀಪಲ್ಲಿ ಇರುವಾಗ, ನಮಗೆ ಆಕ್ಟಿವ್ ಇರುವಾಗ 2 ಕಂಡೀಷನ್ ಇದೆ. ಡೀಪ್ ಸ್ಲೀಪು ಒಂಥರ ಎಚ್ಚರಿಕೆ ಅಲ್ವಾ? ಅವಾಗ ಆ ಸ್ಥಿತಿಯಲ್ಲಿ ಎಚ್ಚರಿಕೆ ಅಂದ್ರೆ ಪೂರ್ತಿ ಎಚ್ಚರಿಕೆ ಸ್ಥಿತಿ. ಈಗ ನಾವೆಲ್ಲ ಮಾತಾಡ್ತಾ ಇದ್ವಿ, ಕೇಳಿಸ್ಕೊಂತಾ ಇದ್ವಿ. ನಾನೇನು ಮಾತಾಡ್ತಾ ನೀವೆಲ್ಲ ಕೇಳಿಸ್ಕೊಂತಾ ಇದ್ದೀರಾ. ಇದು ಪೂರ್ತಿ ಎಚ್ಚರಿಕೆ ಕಂಡೀಷನ್. ನಾವು ಪೂರ್ತಿ ಸ್ಲೀಪ್ ಹೋಗಿದ್ವಿ ಅಂತ ಇಟ್ಕೊಳ್ಳಿ, ಯಾವುದೇ ನೆನಪಿಲ್ಲ ಅಲ್ವಾ? ಆ ಕಂಡೀಷನಲ್ಲಿ ಎರಡೂ ಕಂಡೀಷನಲ್ಲಿ ನಮಗೆ ಏನಾಗತ್ತಂದ್ರೆ ಡ್ರೀಮ್ ನಡೆಯುವಾಗ, ಓಕೆ, ಅಲ್ಲಿ ಮೋಟಾರ್ ಕಾರ್ಟೆಕ್ಸ್ ಅಂತ ವರ್ಕ್ ಆಗ್ತಾ ಇರ್ತದೆ. ಮೋಟಾರ್ ಕಾರ್ಟೆಕ್ಸ್ ನೆನ್ಪಿಟ್ಕೊಳ್ಳಿ. ಮತ್ತೆ ಇದು ಕ್ವಶನೇ ಕೇಳ್ತೀನಿ ನಾನು. ಓಕೆ, ಮೋಟಾರ್ ಕಾರ್ಟೆಕ್ಸ್ ಅನ್ನೋದು 2 ಸ್ಥಿತಿಯಲ್ಲಿ ವರ್ಕ್ ಆಗ್ತಾ ಇರ್ತದೆ. ಯಾಕಂದ್ರೆ 2 ಸ್ಥಿತಿಯಲ್ಲಿ ಸಹ ನಮ್ಗೆ ಅದೇ ಅನುಭವ. ಈಗ ನಿದ್ದೆ ಹೋಗ್ತಾ ಇದೀವಿ, ಓಕೆ, ಸಪೋಸ್ ಇನ್ ಕೇಸ್ ಕನಸುಗಳು ಬರ್ತಾ ಇದೆ, ರೆಮ್ ಸ್ಲೀಪ್ ಇಟ್ಕೊಳ್ಳಿ. ರೆಮ್ ಸ್ಲೀಪ್ ಕನಸುಗಳು ಬರ್ತಾ ಇದೆ ಅಂದ್ರೆ ಅಲ್ಲಿನೂ ಸಹ ಒಂಥರ ಮೂಮೆಂಟು, ನಮಗೂ ಗೊತ್ತಿಲ್ಲದೆ ಮೂಮೆಂಟಲ್ಲಿ ಇರ್ತೀವಿ ನಾವು. ಇಲ್ಲಿನೂ ಸಹ ಮೂಮೆಂಟ್ ಇರ್ತದೆ. ಆದರೆ ಒಂದೇನಂತಂದ್ರೆ, ಯಾವಾಗ ನಾವು ಡ್ರೀಮ್ ಸ್ಟೇಟಲ್ಲಿ ಇರ್ತೀವೋ ಅಂದ್ರೆ ನಿದ್ದೆ ಸ್ಟೇಟಲ್ಲಿ ಇರ್ತೀವೋ, ಇದಕ್ಕೆ ಏನು ಡಿಫ್ರೆನ್ಸ್ ಅಂದ್ರೆ, ಎದ್ದು ನಾವು ವಾಕಿಂಗ್ ಮಾಡಲ್ಲ ಅಲ್ವಾ? ನಾವು ಸ್ಲೀಪ್ ಮಾಡುವಾಗ ಎದ್ದು ವಾಕಿಂಗ್ ಮಾಡಲ್ಲ, ಹಾಗೆ ಮಲಗೆ ಇರ್ತೀವಿ. ಆದರೆ ಓಡಾಡ್ತಾ ಇದ್ದೀವಿ, ಕೇಳಿಸ್ಕೊತಾ ಇದ್ದೀವಿ, ಜಂಪ್ ಮಾಡ್ತಾ ಇದ್ದೀವಿ, ಏನೋ ನೋಡ್ತಾ ಇದ್ದೀವಿ, ಏನೋ ಕಾಣಿಸ್ತಾ ಇದೆ, ಯಾರನ್ನೋ ಹೊಗಳ್ತಾ ಇದ್ದೀವಿ, ಯಾರನ್ನೋ ಒಂಥರ ಕೆಟ್ಟದಾಗ ಬೈತಾ ಇದ್ದೀವಿ, ಎಲ್ಲ ಅನುಭವಗಳಿರ್ತವೆ. ಆದರೆ ಮೂಮೆಂಟ್ ಇರೋದಿಲ್ಲ. ಆ ಮೂಮೆಂಟನ್ನು ಸ್ಟಾಪ್ ಮಾಡೋದೇ ಯಾವುದಂತಂದ್ರೆ ನಿಮ್ಮ ಬ್ರೈನ್ ಸ್ಟೆಮ್. ಓಕೆ, ನಿಮ್ಮನ್ನು ಮೂಮೆಂಟು ಮಾಡೋಕ್ಕೆ ಬಿಡಲ್ಲ ಅದು. ಬ್ರೈನ್ ಸ್ಟೆಮ್ ಅಂತ ಒಂದಿರುತ್ತೆ ನಮ್ಮ ಬ್ರೈನಲ್ಲಿ. ಆ್ಯಕ್ಚುಲಿ ಮೂಮೆಂಟು ಎಕ್ಸ್ಪೀರಿಯನ್ಸ್ ಬರೋದು ಮೋಟಾರ್ ಕಾರ್ಟೆಕ್ಸ್ ಅಂತ ಈ ಅಂಗದಿಂದ, ಬ್ರೈನಲ್ಲಿರುವಂಥ ಈ ಅಂಗದಿಂದ. 2ರಲ್ಲಿ ಮೂಮೆಂಟ್ ಇರುತ್ತೆ. ಒಂದು ಮೂಮೆಂಟನ್ನು ಫಿಸಿಕಲ್ ಆಗಿ ಮಾಡಿಲ್ಲದೆ ನೋಡ್ತದೆ. ಅದು ಯಾವುದಪ್ಪ ಅಂತಂದ್ರೆ ಬ್ರೈನ್ ಸ್ಟೆಮ್. ಅದು ಡೇಂಜರಸ್ ಸಿಚುವೇಶನ್ಸ್ ನಮ್ಮನ್ನು ತಪ್ಪಿಸ್ತದೆ.
ಡೇಂಜರಸ್ ಸಿಚುವೇಶನ್ಸ್ ಆಗಬಾರ್ದು ಅಲ್ವಾ. ನನಗೆ ಉದಾಹರಣೆಗೆ ಎಲ್ಲಿಂದೋ ಎಲ್ಲೋ ಜಂಪ್ ಮಾಡ್ತಾ ಇದ್ದೀನಿ, ನಿಜವಾಗಿ ಜಂಪ್ ಮಾಡಿದ್ರೆ ಏನಾಗುತ್ತೆ ಆಯ್ತಾ. ಸೊ ತುಂಬ ತೊಂದರೆ ಆಗ್ತದೆ. ಆ ಸ್ಲೀಪ್ ಅಂತ ಅನ್ಕೊಂಡು ಜಂಪ್ ಮಾಡಿದ ಅಂತ ಇಟ್ಕೊಳ್ಳಿ, ಆ ಥರ ದೇಹಕ್ಕೆ ಎಕ್ಸ್ಪೀರಿಯನ್ಸ್ ಕೊಡದಿಲ್ಲದೆ ನೋಡ್ಕೊತದೆ ಆಯ್ತಾ. ಅದು ಬ್ರೈನ್ ಸ್ಟೆಮ್ ಅಂತ. ಆಮೇಲೆ ನಿದ್ದೆ ಅಂದರೆ ಕನಸುಗಳ ನಿದ್ದೆಯಲ್ಲಿ ಬ್ರೈನ್ ಆಕ್ಟಿವಿಟಿಯಲ್ಲಿ ಒಂದು 2 ಡಿಫರೆನ್ಸಸ್ ಇದೆ. ಫಸ್ಟ್ ಡಿಫರೆನ್ಸ್ ಏನು ಗೊತ್ತಾ, ನಮ್ಮ ಬ್ರೈನಲ್ಲಿ ಅಮಿಗ್ದಾಲ ಅಂತ ಒಂದು ಫಿಯರ್ ಸೆಂಟರ್ ಇರ್ತದೆ. ಅಮಿಗ್ದಾಲ ಅಂತ ಒಂದು ಫಿಯರ್ ಸೆಂಟರ್ ಇರ್ತದೆ ಬ್ರೈನಲ್ಲಿ. ಅದು ಹೇಳ್ಬೇಕಂದ್ರೆ ಈ ಫಿಯರ್ ಸೆಂಟರ್ ಏನು ಮಾಡ್ತದಂದ್ರೆ, ಇದು ಎಮೋಷನ್ಸನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಈ ಅಮಿಗ್ದಾಲ ಅಂತ ಒಂದು ಫಿಯರ್ ಸೆಂಟರನ್ನು ನಾವು ಉಪಯೋಗಿಸ್ಕೊತಾ ಇರ್ತೀವಿ ಆಯ್ತಾ. ಆದರೆ ಇದು ಡ್ರೀಮಲ್ಲಿ ತುಂಬ ಆಕ್ಟಿವ್ ಇರ್ತದೆ, ಅರ್ಥ ಆಯ್ತಾ. ನಾವು ಎಚ್ಚರಿಕೆ ಇರುವಾಗಕ್ಕಿಂತ ಡ್ರೀಮಲ್ಲಿ ತುಂಬ ಆಕ್ಟಿವ್ ಇರ್ತದೆ ಅಮಿಗ್ದಾಲ. ಯಾಕಂದರೆ ಅಲ್ಲಿ ಎಲ್ಲ ಅನುಭವಿಸ್ಬಿಡ್ತೀವಿ ನಾವು, ಏನೇನು ಫಿಯರ್ ಇದೆಯೋ ನೋಡ್ತಾ ಇರ್ತೀರಲ್ಲ. ನಾರ್ಮಲ್ ಆಗಿ ಎದ್ದಿದ ಮೇಲೆ ಅಂತಹ ಸಿಚುವೇಶನ್ ಇಲ್ಲ ನಮ್ಮ ಸುತ್ತು, ಚೆನ್ನಾಗಿದೆ ಏನಪ್ಪ ನಿದ್ಯೆದಲ್ಲಿ ಆ ಲೆವೆಲ್ ಟಾರ್ಚರ್ ಒಂಥರ ಅಂತ ಎಷ್ಟೋ ಜನ ಇಲ್ಲಿ ಅನುಭವಿಸಿರ್ತೀರ ನೀವು ಅಲ್ವಾ. ಅದೇ ಒಂಥರ ಭಯ ಹೆಂಗಿರ್ತದೆ ಅಲ್ಲಿ ಒಳಗಡೆ, ಆ ಭಯ ನೀವು ನಿಜವಾಗಿ ತಡ್ಕೊಳಕ್ಕಾಗಲ್ಲ, ಸಡನ್ ಆಗಿ ಎದ್ದು ಕೂತ್ಕೊಡೋದು ಅಂತ ಪರಿಸ್ಥಿತಿನೂ ಆಗ್ತದೆ ಅಲ್ವಾ. ಅದು ಆ ಫಿಯರ್ ಸೆಂಟರು ಅಮಿಗ್ದಾಲ ಈಸ್ ವೆರಿ ವೆರಿ ಆಕ್ಟಿವ್ ಇನ್ ದ ರೆಮ್ ಸ್ಲೀಪ್ ದ್ಯಾನ್ ವಿ ಅವೇಕ್. ನಾವು ಎಚ್ಚರಿಕವಾಗಿಂತ ರೆಮ್ ಸ್ಲೀಪಲ್ಲಿ ತುಂಬ ಆಕ್ಟಿವ್ ಇರ್ತದೆ, ನೆನ್ಪಿಟ್ಕೊಳ್ಳಿ. ಹೌದು, ಅದಕ್ಕೆ ಬರ್ತೀವಿ ನೈಟ್ ಮೇರ್. ಸೊ ಆ ರೀತಿಯಲ್ಲಿ ಆಗ್ತದೆ. ಇನ್ನೊಂದು ಸೆಕೆಂಡ್ ಡಿಫರೆನ್ಸ್ ನೋಡೋಣ. ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಂತ ಇರ್ತದೆ. ಫ್ರೀ ಫ್ರಂಟಲ್ ಕಾರ್ಟೆಕ್ಸ್ ಇದೇನಕ್ಕೆ ರೆಸ್ಪಾನ್ಸಿಬಲು? ಥಿಂಕಿಂಗ್ ಆಯ್ತಾ. ಒಂದು ಮೆಥಡಾಡಿಕಲ್ ಥಿಂಕಿಂಗು ಆಕ್ಟಿವಿಟಿಗೆ ಇದು ತುಂಬ ಅಂದರೆ ಲೆಸ್ ಆಕ್ಟಿವ್ ಇರ್ತದೆ. ಯಾವುದರಲ್ಲಿ? ಒಂದು ರೀತಿಯಲ್ಲಿ ನಿದ್ದೆದಲ್ಲಿ ಆಯ್ತಾ. ಇದು ನಿದ್ದೆದಲ್ಲಿ ತುಂಬ ಲೆಸ್ ಆಕ್ಟಿವ್ ಇರ್ತದೆ. ಈ ರೆಮ್ ಸ್ಲೀಪಲ್ಲಿ, ಎಸ್ಪೆಷಲಿ ರೆಮ್ ಸ್ಲೀಪಲ್ಲಿ ತುಂಬ ಲೆಸ್ ಆಕ್ಟಿವ್, ಅದು ಆಕ್ಟಿವ್ ಇರೋದಿಲ್ಲ ಆಯ್ತಾ. ಯಾಕಂದರೆ ಅದು ಕೆಲಸ ಇಲ್ಲ ಅಲ್ಲಿ. ಓಕೆ, ಈ ಪ್ರೀಫ್ರಂಟಲ್ ಕಾರ್ಟೆಕ್ಸು ಯಾವಾಗ ಆಕ್ಟಿವ್ ಅಂದರೆ ನಾವು ಎಚ್ಚರಿಕೆ ಬರುವಾಗ, ಮತ್ತೆ ಅದು ತುಂಬ ಆಕ್ಟಿವ್ಗೆ ಬರ್ತದೆ ಆಯ್ತಾ. ಇಷ್ಟು ನೀವು ತಿಳ್ಕೊಬೇಕಾಗತ್ತೆ ಯಾವ್ದ್ರ ಬಗ್ಗೆ, ಈ ಬ್ರೈನ್ ಅನ್ನೋದು ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ, ಎಸ್ಪೆಷಲಿ ಈ ಕನಸುಗಳು ಬರುವಂಥ ಸಮಯದಲ್ಲಿ, ಅಂದರೆ ರೆಮ್ ಸ್ಲೀಪಲ್ಲಿ ಅಂತ ಇದು ಸಬ್ಜೆಕ್ಟ್, ಅರ್ಥ ಆಯ್ತಾ. ಈಗ ಫಸ್ಟ್ ಆಫ್ ಆಲ್ ಡ್ರೀಮ್ಸ್ ಎಲ್ಲ ಒಂದೇ ರೀತಿಯಲ್ಲಿ ಇರಲ್ಲ, ಅದು ನೆನ್ಪಿಟ್ಕೊಳ್ಳಿ. ನಾನು ಇವತ್ತಿಂದ ನಿಮಗೆ ನೆಕ್ಸ್ಟ್ ಕ್ಲಾಸ್ ಸೇರಿಕೊಂಡು 12 ಥರ ಡ್ರೀಮ್ಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದರೆ ಎಷ್ಟು? 12 ಡ್ರೀಮ್ಸ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಮೊದಲನೇದೇನೆಂದರೆ, ಎಲ್ಲ ಡ್ರೀಮ್ಸು ಒಂದೇ ರೀತಿಯಲ್ಲಿ ಇರಲ್ಲ. ಇದರಲ್ಲಿ ಏನಾಗುತ್ತಂದರೆ, ಡ್ರೀಮ್ಸು ಎಷ್ಟೋ ಡಿಫ್ರೆಂಟ್ ಟೈಪ್ ಆಫ್ ಡ್ರೀಮ್ಸ್ ಇರುತ್ತೆ. ಸ್ವಲ್ಪ ಡ್ರೀಮ್ಸು ಅಂದರೆ, ಸ್ವಲ್ಪ ಡ್ರೀಮ್ ಅಂದರೆ ಕನಸು, ನಾನು ಇಂಗ್ಲೀಷ್ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ, ಸೊ ತಪ್ಪು ತಿಳ್ಕೊಂಡು ಹೋಗ್ಬಿಟ್ಟು. ಡ್ರೀಮ್ ಅಂದರೆ ಕನಸು. ಸೊ ಈ ಸ್ವಲ್ಪ ಡ್ರೀಮ್ಸು ಏನಾಗತ್ತಂದರೆ ನೆನಪಿರ್ತದೆ, ಇನ್ನು ಸ್ವಲ್ಪ ಡ್ರೀಮ್ಸು ನೆನಪಿರೋದಿಲ್ಲ. ಯಾವ ಡ್ರೀಮ್ಸು ರೆಮ್ ಸ್ಲೀಪಲ್ಲಿ ಬರ್ತವೋ ಅದು ನೆನಪಿರ್ತದೆ. ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಯಾವ ಡ್ರೀಮ್ಸು, ಯಾವ ಕನಸುಗಳು ರೆಮ್ ಸ್ಲೀಪಲ್ಲಿ ಬರ್ತದೋ, ಲಾಸ್ಟ್ ಅಂದರೆ ಒಂದು ಸೈಕಲಲ್ಲಿ, ಸೊ ಲಾಸ್ಟ್ ಫೇಸಲ್ಲಿ ರೆಮ್ ಸ್ಲೀಪಲ್ಲಿ ಬರ್ತಾವಲ್ಲ, ಆ ಕನಸುಗಳು ಮಾತ್ರ ನಮಗೆ ನೆನಪಿರ್ತವೆ. ಮಿಕ್ಕಿದು ಡೀಪ್ ಸ್ಲೀಪಲ್ಲಿ ಬರೋಂಥ ಯಾವುದೇ ಕನಸು ನಮಗೆ ನೆನಪಿರೋದಿಲ್ಲ ಆಯ್ತಾ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಇನ್ ಕೇಸ್ ಡೀಪ್ ಸ್ಲೀಪಲ್ಲಿ ಬರೋಂಥ ಕನಸುಗಳು ನೆನಪಿರ್ಬೇಕಂದ್ರೆ ಏನು ಮಾಡಬೇಕು ಅಂದರೆ, ನಾವು ಒಂದು ಯೋಗಿ ಆಗಬೇಕು ಆಯ್ತಾ, ಒಂದು ಮಾಸ್ಟರ್ ಆಗಬೇಕು ಆಯ್ತಾ. ಅಂದರೆ ಇನ್ನೇನು, ಒಂದು ಅದ್ಭುತವಾದ ಧ್ಯಾನಿ ಆಗಿರಬೇಕು ಆಯ್ತಾ. ಸೊ ಅಂದರೆ ಓವರ್ ಗಾಟ್ ಅವೇಕೆಂಡ್, they can remember the dreams which happened during the deep sleep also. Whoever got awakened, ಯಾರೊಂದು ಮಾಸ್ಟರ್ ಆಗಿ ತಯಾರಾಗಿರ್ತಾರೋ ಅವ್ರಿಗೆ ಆಳವಾದ ನಿದ್ದೆಯಲ್ಲಿ ಬಂದಿರುವಂಥ ಕನಸುಗಳು ಸಹ, ಕನಸುಗಳಂದ್ರೆ ಏನಿಲ್ಲ, ಅವು ಆ ಟೈಮಲ್ಲಿ ಆಗಿರುವಂಥ ಸೂಕ್ಷ್ಮ ಶರೀರ ಪ್ರಯಾಣ ಅನುಭವಗಳು ಅಂತ ಹೇಳ್ಬೋದು. ಇವೆಲ್ಲನೂ ಅವ್ರಿಗೆ ನೆನಪಿರ್ತದೆ. ಅದಕ್ಕೆ ತುಂಬ ಯೋಗಿಗಳು
ಡೀಪ್ ಸ್ಲೀಪ್ಗೆ ಹೋಗಿ ಅಂತಂದ್ರೆ ಯೋಗ ನಿದ್ರೆ ಅಂತ ಹೇಳ್ಬೋದು. ಅದಕ್ಕೆ ಹೋಗಿ ಒಂಥರ ಆ ಸ್ಥಿತಿಯಲ್ಲಿ, ಸಮಾಧಿ ಸ್ಥಿತಿಯಲ್ಲಿ ಏನ್ ಬೇಕಂದ್ರೆ ಆ ಪ್ರಶ್ನೆಗಳಿಗೆ ಜವಾಬು ಕಂಡಿಡ್ತಾರೆ. ಎಷ್ಟೋ ವಿಷಯಗಳು, ಸೃಷ್ಟಿ ರಹಸ್ಯಗಳು, ಆಯ್ತಾ, ಮುಂದಿನ ಭವಿಷ್ಯತ್ತು, ಮುಂದಿನ ಕಾಲಜ್ಞಾನ ಎಲ್ಲದನ್ನು ಹೇಳುವಂತ ಅವಕಾಶ, ಆ ಆ ಸಾಮರ್ಥ್ಯ ಅವ್ರಿಗೆ ಸಿಗ್ತದೆ. ಆಯ್ತಾ? ಸೊ ಇಷ್ಟೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಈ ರೆಮ್ ಸ್ಲೀಪ್ ಆಲ್ಮೋಸ್ಟ್ ನಾವು ಅಂದ್ರೆ ಎದ್ದೋ ಪ್ರಯತ್ನ ನಡೆಯುವಾಗ ರೆಮ್ ಸ್ಲೀಪ್ ಎಂಡ್ ಅಲ್ಲಿದೆ ಅಂತ ಅರ್ಥ. ಆ ಸಮಯದಲ್ಲಿ ಬಂದಿರೋದೇ ನಮ್ಗೆಲ್ಲರಿಗೂ ನೆನಪಿರ್ತದೆ. ಆಯ್ತಾ? ಇದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಈ ಸ್ಲೀಪ್ ಅಂದ್ರೆ ಈ ಕನಸುಗಳು ಎಷ್ಟು ಟೈಪ್ಸ್ ಇದೆ, ಎಷ್ಟು ಇದರಲ್ಲಿ ವಿಧಗಳಿದೆ ಅಂದ್ರೆ ಇದರಲ್ಲಿ 12 ವಿಧಗಳಿದೆ. 12 ಅಂತ ವಿಭಜನೆ ಮಾಡಬಹುದು. ಓಕೆ, ಇದರಲ್ಲಿ ಸ್ವಲ್ಪ ನಾವು ಇವತ್ತು ಚರ್ಚೆ ಮಾಡೋಣ. ಒಂದು 5-6 ಚರ್ಚೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಮುಕ್ತಾಯ ಮಾಡ್ತೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಮಿಕ್ಕಿದು ಸಂಪೂರ್ಣವಾಗಿ ತಿಳ್ಕೊಂತೀವಿ. ಈಗ ಮೊದಲನೇದು ವೇದವತಿ ಮೇಡಮ್ ಹೇಳ್ತಾ ಇದ್ರು, ನೈಟ್ ಮೇರ್ ಅಂತ. ನೈಟ್ ಮೇರ್ ಅಂದ್ರೆ ದುಸ್ವಪ್ನಗಳು. ಆಯ್ತಾ? ಕೆಟ್ಟ ಸ್ವಪ್ನಗಳು. ಆಯ್ತಾ? ಹೇಗಿರ್ತವೆ ನಿಮ್ಗೆಲ್ಲ ಗೊತ್ತಿರುವಂತ ಇದನ್ನು ಇನ್ನೊಂದು ವರ್ಡ್ ಇದೆ ಈ ನೈಟ್ ಮೇರಿಗೆ. ಅದು ಬೇಕಂದ್ರೆ ಬರ್ಕೊಳ್ಳಿ. ಪ್ಯಾರಾಸೋಮ್ನಿಯಾ ಇದ್ರ ಹೆಸರು. ಆಯ್ತಾ? ಸೊ ಇದು ಯಾವ ತರ ಇರ್ತದೆ ಅಂದ್ರೆ ಈ ಡ್ರೀಮ್ಸ್ ಎಲ್ಲ ಫಿಯರ್ ಕನೆಕ್ಟ್ ಆಗಿರ್ತವೆ. ಅಂದ್ರೆ ಒಂದು ಭಯ, ಒಂದು ದೊಡ್ಡ ಭಯ. ಅರ್ಥ ಆಯ್ತಾ? ಸೊ ಒಂದು ರೀತಿಯಲ್ಲಿ ಇದು ಹೇಗಿರ್ತದೆ ಅಂದ್ರೆ ಪೂರ್ತಿ ಆ ಡ್ರೀಮ್, ಅಂತ ಡ್ರೀಮ್ ಬಂದ್ರೆ ಪೂರ್ತಿ ಡಿಸ್ಟರ್ಬ್ ಮಾಡಿ ಒಂಥರ ಭಯಾನಕರವಾಗಿರ್ತದೆ. ತುಂಬಾ ನೋವು ಕೊಡ್ತದೆ. ಸಡನ್ ಆಗಿ ಎದ್ದು ಕೂತ್ಕೊಂತಾರೆ. ಆಯ್ತಾ? ಸೊ ಇಂಥ ಡ್ರೀಮ್ಸ್ ಬಂದ್ರೆ ಪರಿಸ್ಥಿತಿ ಹೇಗಿರ್ತದೆ ಅಂದ್ರೆ ನಿಮಗೆ ಬ್ರೀತಿಂಗ್ ಫಾಸ್ಟ್ ಆಗ್ಬಿಡ್ತದೆ. ಆಯ್ತಾ? ಒಂಥರ ಬ್ರೀತಿಂಗ್ ಫಾಸ್ಟ್ ಆಗತ್ತೆ. ಮೈಯಿಂದ ಬೆವರು ಬರ್ತಾ ಇರ್ತದೆ. ಮೈಯಿಂದ ಬೆವರು ಬರುವಂತ ಚಾನ್ಸಸ್ ಇರತ್ತೆ. ಆಯ್ತಾ? ಎದ್ದ ತಕ್ಷಣವೇ ನಿಮ್ಗೆ ಆ ಅನುಭವಗಳು ಆಗಿರ್ತವೆ. ಇಂಥ ಅನುಭವಗಳು, ಇಂಥ ಕನಸುಗಳನ್ನು ನಾವೇನಂತ ಕರಿತೀವಿ? ದುಸ್ವಪ್ನಗಳು, ನೈಟ್ ಮೇರ್. ಇದು ಮೊದಲನೇ ಟೈಪ್ ಆಫ್ ಡ್ರೀಮ್. ಎರಡನೇದೇನು? ಎರೋಟಿಕ್ ಡ್ರೀಮ್ಸ್ ಅಂತೀವಿ ನಾವು. ಎರೋಟಿಕ್ ಡ್ರೀಮ್ಸ್ ಅಂದ್ರೆ ಒಂಥರ ಕಾಮ ಪ್ರಚೋದನ ಡ್ರೀಮ್ಸ್ ಅಂತ ಅನ್ಕೊಳ್ಳಿ ಸಾಕು. ಕಾಮ ಪ್ರಚೋದನ ಡ್ರೀಮ್ಸ್ ಅಂತಂದ್ರೆ ಏನಂದ್ರೆ ಇದೆಲ್ಲ ಜನರಲ್ ಏನಂದ್ರೆ ಇಂಥ ಡ್ರೀಮ್ಸು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಚರ್ಚೆ ಮಾಡ್ತಾ ಇರ್ತೀವಿ ನಾವು. ಇದು ಚರ್ಚೆ ಮಾಡಕ್ ಹೋಗಲ್ಲ. ಅದು ಜೆಂಟ್ಸ್ ಆಗ್ಬೋದು, ಲೇಡೀಸ್ ಆಗ್ಬೋದು, ಚರ್ಚೆ ಮಾಡಕ್ಕೂ ಹೋಗೋದಿಲ್ಲ. ಇದು ಯೂಶುವಲಿ ಇದು ಏನು ಕನೆಕ್ಟ್ ಆಗಿರ್ತದೆ ಅಂದ್ರೆ ನನ್ನ ಒಳಗಡೆ ಅದಿಮಿಟ್ಕೊಂಡಿರುವಂತ ಕೋರಿಕೆಗಳ ಮೇಲೆ ಡಿಪೆಂಡ್ ಆಗಿರ್ತದೆ. ನನ್ನ ಒಳಗಡೆ ನಾನು ಏನೇನು ಕೋರಿಕೆಗಳ ಅದಿಮಿಟ್ಕೊಂಡಿರ್ತೀನೋ ಅವೆಲ್ಲ ಇಲ್ಲಿ ನಾನು ಮತ್ತೆ ಈ ಕನಸುಗಳ ಮುಖಾಂತರ ತೀರ್ಸ್ಕೊಳ್ತಾ ಇರ್ತೇನೆ. ಹೇಳ್ಬೇಕಂದ್ರೆ ಒಂದು ಎಕ್ಸಾಂಪಲ್ ಹೇಳ್ಬೋದು, ಬಟ್ ಯಾವಾಗಲೂ ಅದೇ ಅಂತೆಲ್ಲ. ಅನೇಕ ಕನಸುಗಳು ನಾವು ಅನೇಕ ಕೋರಿಕೆಗಳು ಅದಿಮಿಟ್ಕೊಂಡಿರ್ತೀವಿ. ಅಂಥವೆಲ್ಲ ಏನಾಗ್ತದೆ ಇಂಥ ಡ್ರೀಮ್ಸ್ ಮುಖಾಂತರ ನಾವು ತೀರ್ಸ್ಕೊತಾ ಇರ್ತೀವಿ. ಉದಾಹರಣೆಗೆ ಸೆಕ್ಸುವಲ್ ಡಿಸೈರ್ ಅಂತ ಇಟ್ಕೊಳ್ಳಿ. ಸ್ವಲ್ಪ ಜನಕ್ಕೆ ಅದು ನಿತ್ಯ ಜೀವನದಲ್ಲಿ ಆಗಿಲ್ಲ ಅಂದ್ರೆ ಅಲ್ಲಿ ಒಳಗಡೆ ಯಾವುದೋ ಒಂದು ಫ್ರೆಂಡ್ ಕಾಂಟ್ಯಾಕ್ಟ್ ಮಾಡಿದೀವಿ, ಆ ಫ್ರೆಂಡ್ ಇವ್ರ ಹತ್ರ ತುಂಬಾ ಕ್ಲೋಸ್ ಆದ್ರು. ಆಯ್ತಾ? ಸೊ ಹೇಳ್ಬೇಕಂದ್ರೆ ಆ ರೀತಿಯಲ್ಲಿ ಸೆಕ್ಸುವಲ್ ರಿಲೇಶನ್ಶಿಪ್ ಅವ್ರ ಮಧ್ಯದಲ್ಲಿ ಆಗಿದೆ. ಅವ್ರ ಗುಡ್ ಫ್ರೆಂಡ್ ಆಕ್ಚುಲಿ ಅವ್ರ ಜೊತೆಗೆ ಆಗ್ಬಾರ್ದು. ಆಯ್ತಾ? ಅದು ನೀವು ಯಾವಾಗ್ಲೂ ಅದು ನೆನ್ಸ್ಕೊಡೋಕೆ ಆಗಲ್ಲ. ಅರೆ ಇದೇನು, ಅವರು ಇಂಥ ವ್ಯಕ್ತಿ, ನಾನು ಇಂಥ ವ್ಯಕ್ತಿ, ನಮ್ಮಿಬ್ಬರು ಮಧ್ಯೆ ಇದೇನಿದು ಅಂತ ಒಂದು ರೀತಿಯಲ್ಲಿ ನಿಮಗೆ ಆಶ್ಚರ್ಯ ಆಗತ್ತೆ. ಆಯ್ತಾ? ಸೊ ಇನ್ ರಿಯಾಲಿಟಿ ಅದು ಬೇಕಾಗಿಲ್ಲ, ಬಟ್ ಒಂಥರ ಡ್ರೀಮ್ ಅಲ್ಲಿ ಅದು ಹಾಗೆ ಆಗ್ತದೆ ಆ ರೀತಿಯಲ್ಲಿ. ಆಯ್ತಾ? ಸೊ ಇಂಥವು ನಡೀತಾ ಇರ್ತವೆ. ಇದು ಒಂಥರ ಅದಕ್ಕೆ ಏನಂತ ಕರಿತೀವಿ ಗೊತ್ತಾ? ಎರೋಟಿಕ್ ಡ್ರೀಮ್ ಅಂತ ಕರಿತೀವಿ. ಎರೋಟಿಕ್ ಡ್ರೀಮ್ ಅಂದ್ರೆ ಇದೆ ಅರ್ಥ. ಆಯ್ತಾ? ಸೊ ನೆಕ್ಸ್ಟ್ ಇನ್ನು ಒಂಥರ ಡ್ರೀಮ್ ಬರ್ತದೆ, ಒಂಥರ ಕನಸುಗಳು. ಏನಂತಂದ್ರೆ ನಾವು ಎಷ್ಟೋ ಜನ ಹತ್ರ ಚರ್ಚೆ ಮಾಡ್ತಾ ಇರ್ತೀವಿ ಕೂತ್ಕೊಂಡು. ನಮ್ಮ ಸುತ್ತು ಒಂಥರ ಜಂತುಗಳು, ಆಯ್ತಾ, ಜಂತುಗಳಿರ್ತವೆ, ಅವ್ರ ಜೊತೆಗೆ ಮಾತಾಡೋದಾಗ್ಲಿ. ಆಯ್ತಾ? ಸೊ ಅಂದ್ರೆ ಆ ಕನಸಲ್ಲಿ ಕಾಣಿಸ್ತಾ ಇರ್ತದೆ ಇನ್ನು ವಿಧ ವಿಧ ಪರ್ಸನ್ ಜೊತೆಗೆ. ಸೊ ಅದೇ ರೀತಿಯಲ್ಲಿ ಅನಿಮಲ್ಸ್ ನಮ್ಮ ಸುತ್ತು ಇರ್ತವೆ.
ಅಂದ್ರೆ ಎಲ್ಲ ಜಂತುಗಳು ಸುತ್ತಿರ್ತವೆ, ಅವ್ರ ಜೊತೆಗೆ ಇಂಟ್ರಾಕ್ಷನ್ಸ್ ಇದು ಕಾಣಿಸ್ತಾ ಜನರಲ್ ಈ ತರ ಕಾಣಿಸ್ತಾ ಇರ್ತದೆ. ಅದೇನು ತೊಂದರೆ ಇಲ್ಲ. ಸೊ ಇಟ್ಸ್ ಕಾಮನ್. ಸೊ ಒಂಥರ ಒಳ್ಳೇದೇ. ಅಂದ್ರೆ ಎಲ್ಲರ ಜೊತೆಗೆ ನಾವು ಒಂಥರ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ, ಇಂಥವು ಬರ್ತಾ ಇರ್ತದೆ. ಆಯ್ತಾ, ಅದೊಂದು. ಆಮೇಲೆ ಇನ್ನೊಂದು ಡ್ರೀಮ್ ಬರುತ್ತೆ. ಇಂಥ ಅಂದ್ರೆ ಇದು ಯಾವ ತರ ಅಂದ್ರೆ ಆಕ್ಟಿವ್ ಅಂಡ್ ಪ್ಯಾಸಿವ್ ಡ್ರೀಮ್ಸ್ ಅಂತ ಬರ್ತವೆ. ಆಯ್ತಾ, ಇದರಲ್ಲಿ ಯಾವ ರೀತಿಯಲ್ಲಿ ಇರ್ತವೆ ಅಂದ್ರೆ ಒಳಗಡೆ ಡ್ರೀಮ್ ನೋಡ್ತಾ ಇರ್ತೀವಿ, ಅಲ್ಲಿ ನಾವೇ ನಾವೇ ಕೆಲಸ ಮಾಡ್ತಾ ಇರೋ ತರ ಕಾಣಿಸ್ತಾ ಇರ್ತದೆ. ಇನ್ನೊಂದ್ಸರಿ ನಾವು ಸುಮ್ಮನೆ ಇರ್ತೀವಿ, ಇನ್ನೊಬ್ರು ಯಾರೋ ಕೆಲಸ ಮಾಡ್ತಾ ಇರ್ತಾರೆ. ಆಯ್ತಾ, ಸೊ ಅಲ್ಲಿ ಇದಕ್ಕೊಂದು ಸಿಂಬಲ್ ಇದೆ, ಇಲ್ಲಿ ಅರ್ಥ ಅರ್ಥ ಮಾಡ್ಕೋಬೇಕಾಗಿದೆ. ಅಂದ್ರೆ ಆ ಡ್ರೀಮ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ರಾ ಇಲ್ಲ ನೀವು ಸುಮ್ಮನೆ ಕೂತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್. ಈ 2 ಟೈಪ್ ಆಫ್ ಕ್ಯಾಟಗರೀಸ್ ಇರುತ್ತೆ ಇಲ್ಲಿ. ನಾವು ಆಕ್ಟಿವ್ ರೋಲ್ ತಗೊಂಡಿದೀವಿ ಅಂತಂದ್ರೆ ಅರ್ಥ ಏನಂದ್ರೆ ಅಲ್ಲಿ ಆಕ್ಟಿವ್ ರೋಲ್ ನಾವೇನೋ ಮಾಡ್ತಾ ಇದ್ವಿ, ನಾನು ಮಾಡ್ತಾ ಇದ್ದೆ ಅಂತ ಇಟ್ಕೊಳ್ಳಿ, ನನಗೆ ಕನಸು ಬರ್ತಾ ಇದೆ, ನಾನು ಕನಸಲ್ಲಿ ನಾನೇ ಇದ್ದೀನಿ, ನಾನೇನೋ ಮಾಡ್ತಾ ಇದ್ದೆ ಅಂತಂದ್ರೆ ನೀವೇನೋ ಮಾಡಕ್ ಕೊಟ್ಟಿದ್ದೀರಾ ಅಂತ. ನೀವೇನೋ ಮಾಡಕ್ಕೆ ನಿತ್ಯ ಜೀವಿತದಲ್ಲಿ ಸಹ ನೀವೇನೋ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ರಿ. ಇನ್ ಕೇಸು ಯಾವುದು ಮಾಡಿಲ್ಲ, ಸುಮ್ಮನೆ ಕೂತಿದೀವಿ ಅಷ್ಟಂತ, ನಾನು ಜಸ್ಟ್ ನೋಡ್ತಾ ಇದ್ದೆ ಅಂತ ಇಟ್ಕೊಳ್ಳಿ, ಅದರ ಮೀನಿಂಗ್ ಏನು ಗೊತ್ತಾ, ಯಾರೋ ಮಾಡ್ತಾ ಇದ್ರೆ ನಾನು ಸುಮ್ಮನೆ ನೋಡ್ತಾ ಇದ್ದೀನಿ ಅಷ್ಟೇ. ಅದರ ಅರ್ಥ ಏನಂದ್ರೆ ನಿಮ್ಮ ಹೆಲ್ಪ್ಲೆಸ್ನೆಸ್ ಅದು ಸೈನ್. ಅಂದ್ರೆ ಪಾಪ ನೀವೇನೋ ಮಾಡೋಕ್ಕೆ ಡೇ ಟೈಮಲ್ಲಿ ನಿತ್ಯ ಹೇಳ್ತೀರಾ, ಪ್ರಯತ್ನ ಮಾಡ್ತೀರಾ, ಯಾರು ನಿಮ್ಗೆ ಬಿಡಲ್ಲ. ನೋಡಿದ್ರಾ? ಸೊ ಎಕ್ಸಾಂಪಲ್ ಈ ತರ ಇರ್ತದೆ. ಓಕೆ, ಅಂದ್ರೆ ನೀವು ಯಾವುದೇ ರೀತಿಯಲ್ಲಿ ಅಲ್ಲಿ ಸಿಚುವೇಶನ್ ನಡೆಯುವಂಥ ಸಿಚುವೇಶನ್ ಯಾವುದೇ ರೀತಿಯಲ್ಲಿ ನೀವು ಪ್ರಭಾವ ಮಾಡಕ್ಕೆ ಅವಕಾಶ ಇಲ್ಲ ಅಂತ ಇರುವಾಗ ಇಂಥ ಡ್ರೀಮ್ಸ್ ಬರ್ತವೆ ನೈಟ್. ಅರ್ಥ ಆಯ್ತಲ್ಲ? ಸೊ ಅಂದ್ರೆ ನಿಮ್ಮ ನಿತ್ಯ ಜೀವನನ್ನು ಇಲ್ಲಿ ಒಂಥರ ಸಿಂಬಾಲಿಕವಾಗಿ ಒಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ತೋರಿಸ್ತಾ ಇರ್ತದೆ ಡ್ರೀಮ್ಸ್ ಎಲ್ಲ. ನೋಡಿದ್ರ? ನಿತ್ಯ ಜೀವನದಲ್ಲಿ ನೀವು ಹೇಗಿದ್ದೀರಾ ಅನ್ನೋದು ನೈಟ್ ಬರುವಂತ ನಿದ್ರೆ, ಆ ಕನಸುಗಳಿಂದ ನಾವು ಹೇಳ್ತಾ ಹೋಗ್ಬೋದು. ಅದಕ್ಕೆ ಇವೆಲ್ಲ ಇನ್ನೂ ಜಾಸ್ತಿ ಅನಾಲಿಸಿಸ್ ಮಾಡಬೇಕಾಗಿರುವಂಥದ್ದಿದೆ. ನಾವು ಫ್ಯೂಚರಲ್ಲಿ ನಾವೇ ಇಂಥವೆಲ್ಲ ಅರ್ಥ ಮಾಡ್ಕೊಂಡು ಇನ್ನೂ ಒಂಥರ ಆಳವಾದ ರೀತಿಯಲ್ಲಿ ಸಬ್ಜೆಕ್ಟ್ ಅನ್ನು ಇನ್ನೂ ಅರ್ಥ ಮಾಡ್ಕೊಂಡ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅರ್ಥ ಆಗುತ್ತೆ. ಡೇ ಟೈಮಲ್ಲಿ ಏನೋ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದ್ರೆ ಆಕ್ಟಿವ್ ಆಗಿ, ನೈಟ್ ಡ್ರೀಮಲ್ಲಿ ಆಕ್ಟಿವ್ ಆಗಿದ್ದೀವಿ ಅಂತಂದ್ರೆ ನಾವಿಲ್ಲಿ ಡೇ ಟೈಮು ಸಹ ಆ ರೀತಿಯಲ್ಲಿ ಇದೀವಿ ಅಂತ. ನೈಟು ಅಥವಾ ಏನು ಮಾಡ್ತಾ ಇಲ್ಲ, ಯಾರೋ ಮಾಡ್ತಾ ಇದ್ರೆ ನೋಡ್ತಾ ಇದ್ದೀನಿ ನಾನು ಅಂತಂದ್ರೆ ನೀವು ಪ್ಯಾಸಿವ್ ಪರ್ಸನ್, ನೀವೇನು ಮಾಡ್ತಾ ಇಲ್ಲ. ಸೊ ನಿಮ್ಮ ಕೈಯಲ್ಲಿ ಏನು ಆಗೋದಿಲ್ಲ. ಸೊ ಅಂಥದ್ದು ನಾವು ಡ್ರೀಮಲ್ಲಿ ಸಹ ಅದು ಕಾಣಿಸ್ತಾ ಇರ್ತದೆ. ನಿಮ್ಮ ಪ್ರಭಾವ ಏನು ಇಲ್ಲ ಅಂತ ಅರ್ಥ. ಆಯ್ತಾ? ನೆಕ್ಸ್ಟು ಇನ್ನೊಂದು ಡ್ರೀಮ್ ಟೈಪ್ ಯಾವುದು ಅಂದ್ರೆ ಲ್ಯೂಸಿಡ್ ಡ್ರೀಮಿಂಗ್ ಅಂತ. ಇದನ್ನು ಕೇಳಿರ್ಬೋದು, ಲ್ಯೂಸಿಡ್ ಡ್ರೀಮಿಂಗ್ ಅಂತ. ಆಯ್ತಾ? ಸೊ ಇಲ್ಲಿ ಏನಿರ್ತದೆ ಅಂದ್ರೆ ಯಾರು ಕನಸುಗಳು ಕಾಣ್ತಾ ಇದ್ದಾರೋ ಅವ್ರಿಗೆ ಗೊತ್ತು ಅದು ಕನಸು ಅಂತ. ನೋಡಿದ್ರ? ಅಂದ್ರೆ ತುಂಬಾ ಎಲ್ಲರಿಗೂ ಆ ರೀತಿಯಲ್ಲಿ ಇಲ್ಲ. ನಾವು ಕನಸು ಒಳಗಡೆ ನಾವು ಕನಸು ಅಂತಾನೆ ನಮ್ಗೆ ಅಂದ್ರೆ ಅದು ಕನಸು ಅಂತ ಅನ್ಸಲ್ಲ, ನಿಜವಾಗಿ ಅಂತ ನಾವು ಅನ್ಕೊಂಡು ಮುಂದಕ್ಕೆ ಹೋಗ್ತಾನೆ ಇರ್ತೀವಿ. ಆಯ್ತಾ? ಬಟ್ ಆದ್ರೆ ಈ ಲ್ಯೂಸಿಡ್ ಡ್ರೀಮಿಂಗ್ ಅಲ್ಲಿ ಏನ್ ಗೊತ್ತಾ, ಈ ಕನಸು ಕನೋಂತ ಆ ವ್ಯಕ್ತಿ ಇದು ಕನಸು ಅಂತಾನೆ ಗೊತ್ತು, ಅದು ನಿಜ ಅಲ್ಲ ಅಂತ ಅವ್ರಿಗೆ ಆ ಅವೇರ್ನೆಸ್ ಅಲ್ಲಿ ಇರ್ತಾರೆ. ಆಯ್ತಾ? ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ. ಆದ್ರೆ ಫಿಸಿಯಲಾಜಿಕಲ್ಲಿ ಅಂದ್ರೆ ಫಿಸಿಕಲ್ಲಿ ನಿದ್ದೆಯಲ್ಲಿ ಇರ್ತಾರೆ, ಬಟ್ ಫುಲ್ ಅವೇರ್ ಆಫ್ ಇರ್ತಾರೆ. ಓಕೆ, ಫುಲ್ ಅವೇರ್ನೆಸ್ ಇರ್ತಾರೆ. ಇದು ನಡೀತಾ ಇರೋದು, ಇದು ಡ್ರೀಮು. ಇಂಥದ್ದು ಅನುಭವ ನಿಮ್ಮ ಎಲ್ಲರಿಗೂ ಸ್ವಲ್ಪ ಜನಕ್ಕೆ ಆಗಿರ್ತದಲ್ಲ, ಒಳಗಡೆ ನಡೀತಾ ಇರ್ತದೆ, ಬಟ್ ನಿಮ್ಗೆ ಅನಿಸ್ತಾ ಇರ್ತದೆ ಅದು ಒಂಥರ ಕನಸು ಬಿಡಿ ಅಂತ ನಿಮ್ಗೆ ಅನಿಸ್ತಾ ಇರ್ತದೆ. ಒಳಗಡೆ ಅದು ನಿಜ ಅಂತ ಅನ್ಸಲ್ಲ. ಅಂತ ಅನುಭವಗಳು ನಮ್ಗೆ ಆಗ್ತಾ ಇರ್ತದೆ. ಆಯ್ತಾ? ಸೊ ಇನ್ನೊಂದು ಇದ್ರ ಬಗ್ಗೆ ಏನಂತಂದ್ರೆ ಯಾರು ಕನಸ್ತಾ ಇದ್ದಾರೋ, ಯಾವ್ದು ಕನಸನ್ನು ಕಂಡಿಡ್ಕೊಂತ ಇದ್ದಾರೋ, ಆಯ್ತಾ, ಅವ್ರಿಗೆ ಹೆಂಗಿರ್ತದೆ ಅಂದ್ರೆ ಸೊ ನಿಮ್ಮ ಆ ಕನಸಲ್ಲಿ ಏನ್ ನಡೀತಾ ಇದೋ ಅದನ್ನು ಪ್ರಭಾವ ಮಾಡೋಂಥ ಕೆಪಾಸಿಟಿ ಇರ್ತದೆ ಅವ್ರಿಗೆ. ಆಯ್ತಾ? ಅಂದ್ರೆ ಅವರು ಕನಸು ಈ ರೀತಿಯಲ್ಲಿ ಹೋಗ್ಬೇಕು ಅಂತಂದ್ರೆ ಕನಸು ಆ ರೀತಿಯಲ್ಲಿ ಹೋಗುವಂತ ಅವಕಾಶನು ಆ ಪ್ರಭಾವವನ್ನು ತೋರಿಸ್ತಾರೆ ಅವರು. ನೋಡಿ, ಕನಸನ್ನು ಸಹ ಕಂಟ್ರೋಲ್ ಮಾಡ್ತಾರೆ. ಅಂದ್ರೆ ಕನಸನ್ನು, ಆ ಡ್ರೀಮ್ ಅನ್ನು, ಆ ಡೈರೆಕ್ಷನ್ ಅನ್ನು
ಪರ್ಟಿಕ್ಯುಲರ್ ಡೈರೆಕ್ಷನ್, ಯಾವ ಡೈರೆಕ್ಷನ್ ಹೋಗ್ಬೇಕೋ ಅದನ್ನು ಸಹ ಕಂಟ್ರೋಲ್ ಮಾಡೋಂಥ ಆ ಸಾಮರ್ಥ್ಯ ಅವ್ರಿಗಿರ್ತದೆ, ಅಂತ ಎಚ್ಚರಿಕದಲ್ಲಿ ಇರ್ತಾರೆ ಅವ್ರು. ಆಯ್ತಾ? ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇಂಥ ಕನಸು ಅಂದ್ರೆ ಈ ಈ ಎಸ್ಪೆಷಲಿ ಲೀಶು ಡ್ರೀಮ್ ಬಗ್ಗೆ ಸೈಂಟಿಸ್ಟ್ಗಳು ತುಂಬಾ ರಿಸರ್ಚ್ ಮಾಡ್ತಾ ಇದ್ದಾರೆ. ಲಾಟ್ ಆಫ್ ರಿಸರ್ಚ್ ಮಾಡ್ತಾ ಆಯ್ತಾ. ಸೊ ಅಂತಂದ್ರೆ ನಾವು ನಿದ್ದೆದಲ್ಲಿ ಇರ್ತೀವಿ, ನಿದ್ದೆದಲ್ಲಿ ಇರ್ತೀವಿ, ಬಟ್ ಎಚ್ಚರಿಕವಾಗಿರ್ತದೆ. ಆ ಡ್ರೀಮ್ ಅನ್ನು ಯಾವ ರೀತಿಯಲ್ಲಿ ಒಳಗಡೆನೂ ನಾವು ಎಷ್ಟು ಕಂಟ್ರೋಲ್ ಆಗಿರ್ತೇವೆ ಅಂದ್ರೆ, ಯಾವುದೋ ಬಂದ್ರೆ ಡ್ರೀಮ್ ಅನುಭವಿಸೋದಲ್ಲ, ನಾವೇ ಆ ಡ್ರೀಮ್ ಅನ್ನು ಸೊ ಒಂಥರ ಎಚ್ಚರಿಕವಾಗಿ ನಿದ್ದೆ ಒಳಗಡೆನು ಕನಸು ಒಳಗಡೆನು ಎಚ್ಚರಿಕವಾಗಿ ನಮ್ಗೆ ಏನ್ ಬೇಕೋ, ಯಾವ ಡೈರೆಕ್ಷನ್ ಅಲ್ಲಿ ಆ ಕನಸು ಹೋಗ್ಬೇಕೋ ನಾವೇ ಅದನ್ನು ನಿಯಂತ್ರಣ ಮಾಡೋದು, ಡ್ರೈವ್ ಮಾಡೋಂಥ ಆ ಸಾಮರ್ಥ್ಯ ನಮಗಿರುತ್ತೆ. ದಿಸ್ ಇಸ್ ಕಾಲ್ಡ್ ಲೂಸಿಡ್ ಡ್ರೀಮಿಂಗ್. ಆಯ್ತಾ? ನೆಕ್ಸ್ಟ್ ಡೇ ಡ್ರೀಮಿಂಗ್ ಅಂತ ಒಂದಿದೆ ನೋಡಿ. ಇದು ಸೇಮ್ ಲೂಸಿಡ್ ಡ್ರೀಮಿಂಗ್, ಎರಡೂ ಒಂದೇ. ಆಯ್ತಾ? ಬಟ್ ಏನ್ ಡಿಫರೆನ್ಸು? ನಾವು ನಿದ್ದೆ ಹೋಗ್ತಾ ಇಲ್ಲ. ಆಯ್ತಾ? ನಾವೆಲ್ಲ ಸಂಕಲ್ಪ ಇದೆಲ್ಲ ಮಾಡ್ತೀವಲ್ಲ, ಸಂಕಲ್ಪ ಮಾಡ್ತೀವಿ, ಏನು ಆಮೇಲೆ ಅಫರ್ಮೇಷನ್ಸ್ ಹೇಳ್ಕೊಂತೀವಿ, ದೃಢೀಕರಣ ಹೇಳ್ಕೊಂತೀವಿ. ಇದೆಲ್ಲ ಏನಿದು? ಅದೆಲ್ಲ ಡೇ ಡ್ರೀಮಿಂಗ್. ಅದೇ ನನಗೆ ಹಿಂಗೆ ಆಗಬೇಕು, ನಾನು ಹಿಂಗೆ ಆಗ್ತೀನಿ. ಆಯ್ತಾ? ಸೊ ನಾವು ಹೇಳ್ಕೊಂತ ಇರ್ತೀವಲ್ಲ, ಅಂದ್ರೆ ಲೂಸಿಡ್ ಡ್ರೀಮಿಂಗ್ ತರನೇ ಇದು. ಈ ಡೇ ಡ್ರೀಮರ್ ಏನಂತಂದ್ರೆ, ಆ ಡ್ರೀಮನ್ನು ಏನ್ ಬೇಕೋ ಅದನ್ನು ಮಾಡೋಂಥ ಆಕ್ಟಿವ್ ಆಗಿ ಆ ಕನಸನ್ನು ಮುಂದುವರಿಸುವಂತ ಕೆಪಾಸಿಟಿ ಅವ್ರಿಗಿರತ್ತೆ. ಆದ್ರೆ ಇಲ್ಲಿ ಏನಂತಂದ್ರೆ ನಿದ್ದೆ ಹೋಗ್ತಾ ಇಲ್ಲ ಪರ್ಸನ್, ಅವೇರ್ ಆಗಿದ್ದಾನೆ ಅಷ್ಟೇ. ಆಯ್ತಾ? ಈ ಡೇ ಡ್ರೀಮರ್ ಏನ್ ಮಾಡ್ತಾನೆ, ಅವನಿಗೆ ಏನ್ ಬೇಕೋ ಅದನ್ನು ಒಳಗಡೆ ಒಂಥರ ಆ ಕನಸು ತರ, ನಾವು ನಿದ್ದೆದಲ್ಲಿ ಕನಸೇ ಅಲ್ವಾ, ಅದನ್ನು ಒಂಥರ ಥಾಟ್ಸು ಭಾವನೆಗಳಿವೆಲ್ಲ ಅದೇ ರೀತಿಯಲ್ಲಿ ಕಣ್ ತೆರೆಸ್ಕೊಂಡೇ ಇರ್ತಾನೆ, ನಿದ್ದೆ ಹೋಗ್ತಾ ಇಲ್ಲ, ಆದ್ರೂ ಒಳಗಡೆ ಒಂದು ಭಾವನೆಗಳು ಸ್ಟ್ರಾಂಗ್ ಅನ್ಕೊಂತಾ ಇರ್ತಾನೆ. ಈ ರೀತಿಯಲ್ಲಿ ನನಗಾಗತ್ತೆ, ನನಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ, ನಾನು ಒಳ್ಳೆ ಜಾಬ್ ನಾನು ಸಂಪಾದನೆ ಮಾಡ್ತೀನಿ ಇವೆಲ್ಲ. ಸೊ ಡೇ ಟೈಮಲ್ಲಿ ಸೊ ಆ ರೀತಿಯಲ್ಲಿ ಏನಾಗತ್ತೆ, ಆ ಫುಲ್ ಅಟೆನ್ಷನು ಓಕೆ ಒಂಥರ ಆಂತರಿಕದಲ್ಲಿ ಅವನು ರಿಪೀಟ್ ಮಾಡ್ಕೊಂತ ಆಯ್ತಾ. ಸೊ ಏನಾಗುತ್ತಂದ್ರೆ ಅವಾಗ ಅವನ ಜೀವನದಲ್ಲಿ ಸ್ವಲ್ಪ ವಿಷಯಗಳ ಮೇಲೆ, ಅಂದ್ರೆ ಜೀವನದಲ್ಲಿ ಅನುಭವಿಸಿರುವಂತ ಫಲಿತಗಳ ಮೇಲೆ ಪ್ರಭಾವ ಹೆಚ್ಚಾಗಿ ತೋರಿಸ್ತಾನೆ. ಆಯ್ತಾ? ಸೊ ಇದು ಒಂದು ರೀತಿಯಲ್ಲಿ ಏನಂದ್ರೆ ಒಳ್ಳೇದೇ. ಆಯ್ತಾ? ಡೇ ಡ್ರೀಮರ್ಸ್ ಅಂತ ಹೇಳ್ತೀವಲ್ಲ, ಸೊ ಹಗಲ್ ಟೈಮಲ್ಲಿ ಡ್ರೀಮ್ ಕಂಡಿಡೋದು ಅಂದ್ರೆ ಅದೊಂಥರ ಸಂಕಲ್ಪ, ಆಶಾ ಇವೆಲ್ಲ ಇರ್ತವೆ, ಅದನ್ನು ಅನ್ಕೊಡೋ ತಪ್ಪೇನಿಲ್ಲ. ಇನ್ಫ್ಯಾಕ್ಟ್ ಸೈಕಲಾಜಿಸ್ಟ್ ಇದಾರಲ್ಲ, ಅವರು ಈ ಡೇ ಡ್ರೀಮಿಂಗ್ ಅನ್ನು ಏನಂತ ಹೇಳ್ತಾರಂದ್ರೆ, ಒಂಥರ ನಿಮ್ಮ ಕಾನ್ಸಿಯಸ್ನೆಸ್ ಅನ್ನು ಎಕ್ಸ್ಪ್ಯಾನ್ಷನ್ ಮಾಡ್ಕೊಳ್ಳುವಂತ ಒಂದು ಪ್ರಕ್ರಿಯೆ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಕಾನ್ಸಿಯಸ್ನೆಸ್, ನಿಮ್ಮಲ್ಲಿರುವಂತ ಆ ಚೈತನ್ಯವನ್ನು ಒಂಥರ ವಿಸ್ತಾರ ಮಾಡ್ತಾ ಇದೀವಿ ಅಂತ ಅಷ್ಟೇ ಅಲ್ವಾ. ಯಾಕಂದ್ರೆ ನನ್ನ ಥಾಟ್ ಪವರ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಥಾಟ್ ಪವರ್ ಏನಿದೆಯೋ, ಸಂಕಲ್ಪ ಶಕ್ತಿ ಏನಿದೆಯೋ, ಪವರ್ ಆಫ್ ಇಂಟೆನ್ಷನ್ ಏನಿದೆಯೋ, ನಾನು ಯೂಸ್ ಮಾಡ್ತಾ ಇದ್ದೀನಿ. ಅಂದ್ರೆ ನಾನು ಒಂಥರ ಹಗಲ್ ಟೈಮಲ್ಲಿ ಈ ತೆಲುಗಲ್ಲಿ ಹೇಳ್ತೀವಿ ಪಗಟಿ ಕಲ್ಲಲು ಅಂತ ಹೇಳ್ತೀವಿ ನಾವು ಜನರಲಿ. ತೆಲುಗಲ್ಲಿ ಏನ್ ಹೇಳ್ತೀವಿ? ಪಗಟಿ ಕಲ್ಲಲು. ಆಯ್ತಾ? ಕನ್ನಡದಲ್ಲಿ ಹಗಲ್ ಟೈಮಲ್ಲಿ ಬರುವಂತ ಕನಸುಗಳು ಅಂತ ಹೇಳ್ತೀವಿ. ಸೊ ಇದೇನಾಗತ್ತಂದ್ರೆ ಅದು ಒಳ್ಳೇದೇ. ನಾನು ಒಂದು ದೊಡ್ಡ ಸಾಧನೆ ಮಾಡಿ ಇಂಥ ದೊಡ್ಡ ಏನದು ಸಂಪಾದನೆ ಮಾಡ್ತೀನೋ, ಇಲ್ಲಾಂದ್ರೆ ಒಂದು ದೊಡ್ಡ ಪಿರಮಿಡ್ ಕಟ್ತೀನೋ, ಏನೋ ಒಂದು ಡೇ ಡ್ರೀಮ್ ಮಾಡ್ಕೊಳ್ಳಿ, ತಪ್ಪೇನಿದೆ? ವಾಟ್ ಈಸ್ ರಾಂಗ್ ವಿತ್ ಇಟ್? ದೇರ್ ನೋ ರಾಂಗ್ ಇನ್ ಇಟ್. ಸೊ ಇನ್ಫ್ಯಾಕ್ಟ್ ಇಟ್ ಈಸ್ ಗೋಯಿಂಗ್ ಟು ಎಕ್ಸ್ಪ್ಯಾಂಡ್, ಇಟ್ ಈಸ್ ಗೋಯಿಂಗ್ ಟು ನಿಮ್ಮ ಕಾನ್ಸಿಯಸ್ನೆಸ್ ಅನ್ನು, ನಿಮ್ಮ ಚೈತನ್ಯ ಅರಿವನ್ನು ವಿಸ್ತಾರ ಮಾಡತ್ತೆ. ಅದರಲ್ಲಿ ತಪ್ಪಂತೂ ಯಾವುದಿಲ್ಲ. ಯು ಕ್ಯಾನ್ ಡೂ ಇಟ್. ಆಯ್ತಾ? ನೆಕ್ಸ್ಟ್ ಕೊನೆಯದಾಗಿ ರೆಮ್ ಡ್ರೀಮ್ಸ್. ಇದು ಆಲ್ರೆಡಿ ಚರ್ಚೆ ಮಾಡಿದ್ವಿ. ರೆಮ್ ಡ್ರೀಮ್ಸ್ ಅಂದ್ರೆ ಪರ್ಟಿಕ್ಯುಲರ್ಲಿ ನಿಮ್ಮ ಒಂದು ಸೈಕಲ್ 90 ಮಿನಿಟ್ಸ್ ಅಲ್ಲಿ, ಒಂದು ಸೈಕಲ್ ಅಲ್ಲಿ 90 ಮಿನಿಟ್ಸ್ ಅಲ್ಲಿ ಲಾಸ್ಟ್ ಫೇಸ್ 5 ಅದು ರೆಮ್ ಸ್ಲೀಪ್ ಅಂತ ಕರಿತೀವಿ ನಾವು. ಅಲ್ಲಿ ಬರುವಂತ ಆ ಡ್ರೀಮ್ಸ್ ಅನ್ನು ಎಸ್ಪೆಷಲಿ ರೆಮ್ ಸ್ಲೀಪ್, ರೆಮ್ ಡ್ರೀಮ್ಸ್ ಅಂತ ಕರಿತೀವಿ ನಾವು. ಓಕೆ. ಸೊ ಇದರಲ್ಲಿ ಈಗಾಗಲೇ ಗೊತ್ತಿರೋ ಪ್ರಕಾರ ನಿಮ್ಮ ಕಣ್ಣುಗುಡ್ಡುಗಳು ಕದಲ್ತಾ ಇರ್ತದೆ, ಮೂಮೆಂಟ್ ಅಲ್ಲಿ ಇರ್ತವೆ. ಆಯ್ತಾ? ಸೊ ಇದು ಜಸ್ಟ್ ನಾವು ಎಚ್ಚರಿಕೆ ಬರೋಕೆ ಮುಂಚೆ
ಎದ್ದಕ್ಕೆ ಮುಂಚೆ ನಡೆಯುವಂತ ಒಂದು ಕನಸು. ಎಷ್ಟು ಎಚ್ಚರಿಕೆ ಬರುವಂತ ಮುಂದೆ ನಡೆಯುವಂತ ಕನಸುಗಳು. ಅರ್ಥ ಆಯ್ತಾ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಇಂಥ ಕನಸುಗಳೇ ನಮ್ಗೆ ನಮ್ಮ ನೆನಪಲ್ಲಿ ಇರ್ತವೆ. ಎಚ್ಚರಿಕೆ ಬಂದ್ಮೇಲೆ, ಎದ್ದಿದ ಮೇಲೆ ನಮ್ಗೆ ನೆನಪಿರುವಂತ ಕನಸುಗಳು ರೆಮ್ ಸ್ಲೀಪ್, ಈ ರೆಮ್ ಡ್ರೀಮ್ಸ್ ಅಂತಾನೆ. ಇದು ತುಂಬಾ ಒಂಥರ ರಿಯಲಿಸ್ಟಿಕ್ ಆಗಿರ್ತವೆ. ಸೊ ಒಂಥರ ಅವಾಗಲೇ ಜಸ್ಟ್ ಅನುಭವಿಸಿರ್ತೀವಿ, ತುಂಬಾ ನೆನಪಲ್ಲಿ ಇರ್ತವೆ ಅಲ್ವಾ? ಸೊ ಇದು ಮಾತ್ರ ನಾವು ನೆನಪಿಟ್ಕೊಂಡಿರ್ತೀವಿ ಮಾರ್ನಿಂಗ್ ಎದ್ದುವಾಗ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಅದನ್ನೇ ನಾವು ಪದೇ ಪದೇ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ ಪ್ರಯತ್ನ ಮಾಡ್ತಾ ಇರ್ತೀವಿ. ಯಾಕೆ ಈ ತರ ಕನಸು ಬಂದಿದೆ, ಏನ್ ಬಂದಿದೆ, ಏನು ಅಂದ್ರೆ ಜಸ್ಟ್ ಎದ್ದಕ್ಕೆ ಮುಂಚೆ ಸ್ವಲ್ಪ ಆಲ್ಮೋಸ್ಟ್ ನೆನಪಿರ್ತವೆ, ಸ್ವಲ್ಪ ಅದರಲ್ಲಿ ಮರೆಯಲು ಆಗತ್ತೆ. ಬಟ್ ಆದ್ರೂ ಮ್ಯಾಕ್ಸಿಮಮ್ ವಿ ವಿಲ್ ಟ್ರೈ ಟು ರಿಮೆಂಬರ್ ಇಟ್. ಆಯ್ತಾ? ಸೊ ಇಂಥ ಕನಸುಗಳನ್ನ ನಾವು ರೆಮ್ ಡ್ರೀಮ್ಸ್ ಅಂತ ಕರಿತೀವಿ. ಓಕೆ, ಸೊ ಇಷ್ಟು ಇವತ್ತು 6 ಡ್ರೀಮ್ಸ್ ಬಗ್ಗೆ ಮಾತಾಡ್ಕೊಳ್ತೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ 6 ಡ್ರೀಮ್ಸ್ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಓಕೆ, ಥ್ಯಾಂಕ್ ಯು, ಧನ್ಯವಾದ.